ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ದಾರುಣ ಸಾವು, ಬೆಚ್ಚಿಬಿದ್ದ ರಾಜ್ಯ. ಮಾದಪ್ಪನ ಬೆಟ್ಟದ ಮೀಡಿಯಂ ವನ್ಯಧಾಮದ ಮೀಸಲು ಅರಣ್ಯ ಪ್ರದೇಶದಲ್ಲಿ ಘಟನೆ. ತಾಯಿ ಹುಲಿ ಜೊತೆ ಪ್ರಾಣ ಬಿಟ್ಟ 4 ಹುಲಿ ಮರಿಗಳು, ವಿಷವಿಟ್ಟು ಕೊಂದ ಪಾತಕಿಗಳು. ಚಾಮರಾಜನಗರದ ಹನೂರು ತಾಲೂಕಿನ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ದಾರುಣ ಅಂತ್ಯ. ಹುಲಿಗಳ ಸಾವಿಗೆ ವಿಷಪ್ರಾಶನವೇ ಕಾರಣ. ಹಸು ಮಾಲೀಕನ ಸೇಡಿಗೆ ರಾಷ್ಟ್ರೀಯ ಪ್ರಾಣಿ ಬಲಿ. ಅರಣ್ಯ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಬಲಿಯಾದ ಹುಲಿಗಳು, ಸಾರ್ವಜನಿಕರ ಆಕ್ರೋಶ. ಮಲೆ ಮಹದೇಶ್ವರ ಅರಣ್ಯ ಪ್ರದೇಶದಲ್ಲಿ ಹೆಣ್ಣು ಹುಲಿಯೊಂದು 3 ಹೆಣ್ಣು ಮತ್ತು 1 ಗಂಡು ಸೇರಿ 4 ಮರಿಗಳಿಗೆ ಜನ್ಮ ನೀಡಿದ್ದ ಹುಲಿಗಳು ತಮ್ಮ ಸಾಮ್ರಾಜ್ಯ ವಿಸ್ತರಿಸಿಕೊಳ್ಳುವ ಮುನ್ನವೇ ಮಾನವ ವನ್ಯಜೀವಿಗಳ ಸಂಘರ್ಷದಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಹಸು ಮಾಲೀಕನ ಪ್ರತೀಕಾರಕ್ಕೆ ಬಲಿಯಾಗಿವೆ. ಹುಲಿಗಳ ನಾಡೆಂದೇ ಪ್ರಖ್ಯಾತಿಯಾದ ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಮೀಡಿಯಂ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ. ಮೃತ ಹಸುವಿನ ವಿಷ ಮಿಶ್ರಿತ ಮಾಂಸ ಸೇವಿಸಿ ತಾಯಿ ಹುಲಿ ಜೊತೆ 4 ಮರಿಗಳು ಸೇರಿ ಒಟ್ಟು 5 ಹುಲಿಗಳು ಒಂದೇ ದಿನ ಕಾಡಿನ ಮಧ್ಯೆ ಮೃತಪಟ್ಟಿರುವ ಆಘಾತಕಾರಿ ಘಟನೆ ನಡೆದು ಹೋಗಿದೆ. ಮಹದೇಶ್ವರ ಬೆಟ್ಟದ ಕಾಡಂಚಿನಲ್ಲಿ ಮೀಡಿಯಂ, ಹೂಗ್ಯಂ ಸೇರಿದಂತೆ ಸುತ್ತಮುತ್ತ 10 ಗ್ರಾಮಗಳಲ್ಲಿ ವಾಸಿಸುವ ಜನರು ಜಾನುವಾರುಗಳನ್ನು ಮಲೆ ಮಹದೇಶ್ವರ ವನ್ಯಧಾಮದೊಳಗೆ ಮೇಯಿಸುತ್ತಾರೆ. ಕಾಡಿಗೆ ಹಸುವನ್ನ ಮೇಯಲು ಬಿಟ್ಟಾಗ ವನ್ಯ ಮೃಗಗಳು ಅವನ್ನ ಕೊಂದು ತಿನ್ನುತ್ತವೆ. ಹೀಗಾಗಿ ಹಸು ಮಾಲೀಕರು ಮತ್ತು ಹುಲಿಗಳ ನಡುವೆ ಮೊದಲಿನಿಂದಲೂ ಸಂಘರ್ಷ ನಡೆಯುತ್ತಲೇ ಇದೆ. ಅದೇ ರೀತಿ ತಾಯಿ ಹುಲಿ ಅದರ 4 ಮರಿಗಳು ಒಂದು ಹಸುವನ್ನ ಕೊಂದು ತಿಂದು ತೆರಳಿವೆ. ಇದರಿಂದ ಸಿಟ್ಟಿಗೆದ್ದ ಮಾಲೀಕ ಹುಲಿ ತಿಂದು ಬಿಟ್ಟು ಹೋಗಿದ್ದ ಹಸುವಿನ ಮಾಂಸಕ್ಕೆ ವಿಷ ಬೆರೆಸಿದ್ದಾನೆ. ತಾಯಿ ಹುಲಿ ಮತ್ತು ಅದರ 4 ಮರಿಗಳು ಆ ವಿಷ ಮಿಶ್ರಿತ ಮಾಂಸ ಸೇವಿಸಿ ಸಾವಿಗೀಡಾಗಿವೆ ಎಂದು ಪ್ರಾಥಮಿಕ ತನಿಖೆಯಲ್ಲಿ ಹೇಳಲಾಗಿದೆ. ಕರ್ನಾಟಕದಲ್ಲಿ ಹೆಚ್ಚಿನ ಹುಲಿಗಳು ದಕ್ಷಿಣ ಭಾಗದ ಅರಣ್ಯದಲ್ಲಿವೆ. ಅವುಗಳ ಪೈಕಿ ನಾಗರಹೊಳೆ, ಬಂಡೀಪುರ, ಬಿಳಿಗಿರಿ ರಂಗನಾಥನ ಸ್ವಾಮಿ ವನ್ಯಧಾಮದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗುತ್ತಿವೆ. ಮಹದೇಶ್ವರ ಬೆಟ್ಟ ವನ್ಯಧಾಮದಲ್ಲೂ ಹುಲಿಗಳು ತಮ್ಮ ಸಾಮ್ರಾಜ್ಯ ನಿರ್ಮಿಸಿಕೊಂಡಿವೆ. ಹುಲಿಗಳು ಇತರೆ ಕಾಡು ಪ್ರಾಣಿಗಳ ಜೊತೆ ಕಾಡಿಗೆ ಬರುವ ಹಸುಗಳನ್ನು ಬೇಟೆಯಾಡಿ ಹಸುವಿನ ಮಾಂಸವನ್ನು ವಾರಗಟ್ಟಲೆ ತಿನ್ನುತ್ತವೆ. ಇದನ್ನರಿತಿದ್ದ ಪಾಪಿಗಳು ಸತ್ತ ಹಸುವಿನ ಮಾಂಸಕ್ಕೆ ವಿಷ ಹಾಕಿ 5 ಹುಲಿಗಳನ್ನು ಬಲಿ ಪಡೆದಿದ್ದಾರೆ. ಹುಲಿಗಳ ಸಾವಿನ ಪ್ರಕರಣವನ್ನು ತನಿಖೆ ನಡೆಸಲು ಪಿಸಿಸಿಎಫ್ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿ ಅರಣ್ಯ ಇಲಾಖೆ ತನಿಖೆಗೆ ಆದೇಶಿಸಿದೆ. ಇನ್ನು ತನಿಖಾ ಸಮಿತಿಯಲ್ಲಿ ಚಾಮರಾಜನಗರ ವೃತ್ತದ ಸಿಸಿಎಫ್ಟಿ ಹೀರಾಲಾಲ್, ವನ್ಯಜೀವಿ ತಜ್ಞ ಡಾಕ್ಟರ್ ಸಂಜಯ್ ಗುಬೆ, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಪ್ರತಿನಿಧಿಯೊಬ್ಬರು, ಮೈಸೂರು ಚಾಮರಾಜೇಂದ್ರ ಮೃಗಾಲಯದ ಪಶು ವೈದ್ಯರೊಬ್ಬರನ್ನ ಸದಸ್ಯರನ್ನಾಗಿ ನಿಯೋಜಿಸಲಾಗಿದೆ. ಈ ಸಮಿತಿ 14 ದಿನಗಳೊಳಗಾಗಿ ಹುಲಿಗಳ ಅಸಹಜ ಸಾವಿಗೆ ಕಾರಣ, ಅದನ್ನು ಮಾಡಿದವರ ಕುರಿತಂತೆ ವರದಿಯನ್ನು ಸಲ್ಲಿಸುವಂತೆ ಸರ್ಕಾರ ಸೂಚಿಸಿದೆ. ಅವ್ರ ಜವಾಬ್ದಾರಿ ಇರ್ತದೆ. ಅವ್ರ ನ್ಯಾಯಾಲಯಕ್ಕೆ ವರದಿಯನ್ನು ಕೊಡ್ತಾರೆ. ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೂ ಗೊತ್ತಿದೆ. ನಿನ್ನೆ FIR ಆಗಿದೆ. ಈಗ ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ನೋಡಿ, ಅದು ವಿಷಯ ನಮ್ಗೇನು ಮಾಹಿತಿ ಬಂದ ಮೇಲೆ ನಾವು ಮಾಧ್ಯಮದಲ್ಲಿ ತಿಳಿಸ್ತೀವಿ. ಅಲ್ಲ, ನೀವು ಮ್ಯಾಕ್ಸಿಮಮ್ ನಿಮ್ ಇಲಾಖೆ ಅಧಿಕಾರಿಗಳು ಇಷ್ಟೊಂದು ಸಮರ್ಥನೆ ಮಾಡ್ಕೋಬಾರ್ದು ಸಚಿವರೇ. ಕಣ್ಮುಂದೆನೆ ಕಾಣ್ತಾ ಇದೆ ತಪ್ಪು. ಇಷ್ಟೊಂದು ಸಮಸ್ಯೆ ಕಾಣ್ತಾ ಇದೆ. ನಿಮ್ಮ ಆಫೀಸರ್ ಅಲ್ಲ, ಯಾಸ್ ಎ ಸೀನಿಯರ್ ಮೋಸ್ಟ್ ಲೀಡರ್ ಇಷ್ಟೊಂದು ಸಮರ್ಥನೆ ಮಾಡಾಗತ್ತೆ ಇಲ್ಲ ನಿಮ್ ಸಚಿವ. ನೀವು ಮಾಡ್ತಾ ಇರೋದು ಅಷ್ಟೇನೆ. ಸುಮ್ಮನೆ ಮಾತಾಡೋದು. ನಾ ಸುಮ್ಮನೆ ಮಾತಾಡ್ತಾ ಇಲ್ಲ, ಕಣ್ಮುಂದೆ ಖಂಡಿತ ಮಾತಾಡ್ತಾ ಇಲ್ಲ. ಜನಗಳ ಕಷ್ಟ ಕೇಳೋದಿಲ್ಲ. ನಿಮ್ಮ ಆಫೀಸರ್ ಡೋಂಟ್ ಡಿಫೈನ್. ಹೇಳಿ, ನೀವು ಪ್ರಕರಣ ಆಗಿದ್ಮೇಲೆ ಈ ವಿಷಯ ನಮ್ ಗಮನಕ್ಕೆ ತರ್ತಾ ಇದ್ದೀವಿ. ಪ್ರಕರಣ ಆಗೋಕ್ಕಿಂತ ಮುಂಚಿತವಾಗಿ ಈ ಬಗ್ಗೆ ಹೇಳ್ರಿ ಪೂರ್ತಿ. ನಿಮ್ದು ನೀವು ವಾಯ್ಸ್ ರೈಸ್ ಮಾಡಬೇಡಿ ಸಚಿವರೇ. ನೀವು ಮಾಡ್ತಾ ಇದ್ದೀರಾ, ನಾವು ಮಾಡ್ತಲ್ಲ. ನೀವು ನಮ್ಮ ಮುಂದೆ ವಾಯ್ಸ್ ರೈಸ್ ಮಾಡಬೇಡಿ. ಡೋಂಟ್ ರೈಸ್ ಯುವರ್ ವಾಯ್ಸ್. ಡೋಂಟ್ ರೈಸ್ ಯುವರ್ ವಾಯ್ಸ್ ಮಿನಿಸ್ಟರ್. ಡೋಂಟ್ ರೈಸ್ ಯುವರ್ ವಾಯ್ಸ್. ಅರ್ಥ ಮಾಡಿ. ನಾವು ನಿಧಾನಕ್ಕೆ ಹೇಳ್ತಾ ಇದೀವಿ. ಆಯ್ತು.
ಏನ್ ಹೇಳ್ತೀರಿ? ನೀವು ಥ್ಯಾಂಕ್ ಯು ಅಂತ ಹೇಳ್ಬೇಡಿ. ನೀವು ಆಯ್ತು. ಆಯ್ತಪ್ಪ, ಇಲ್ಲಿ ಕೇಳಿ, ನೀವು ಆ ರೀತಿಯಲ್ಲಿ ನಿಮ್ ಧೋರಣೆ ಬದಲಾವಣೆ ಬದಲಾವಣೆ ಮಾಡ್ಕೊಳ್ಳಲ್ಲ. ಬೆನ್ನಿಂದ ನಿಂತ್ಕೊಳ್ಳೋದಲ್ಲ, ಮುಂದೆ ನಿಂತ್ಕೊಳ್ಳಿ. ನಿಮ್ಗೆ ಕಾಡು ಪ್ರಾಣಿಗಳು ಸಾವನ್ನಪ್ಪಿರುವುದನ್ನ ಕಂಡಿದ್ದೇನೆ, ಆದರೆ ಒಂದೇ ಬಾರಿ 5 ಹುಲಿ ಸಾವನ್ನಪ್ಪಿರೋದು ಘೋರ. ಇದನ್ನು ಎಸಿಎಫ್ ತಂಡ ತನಿಖೆ ಮಾಡುತ್ತಿದೆ. ಮರಣೋತ್ತರ ಪರೀಕ್ಷೆಯ ತನಿಖೆ ಒಂದು ಭಾಗವಾಗಿತ್ತು. ಪ್ರಾಥಮಿಕವಾಗಿ ವಿಷಪ್ರಾಶನದಿಂದ ಸಾವು ಸಂಭವಿಸಿರೋದು ಬೆಳಕಿಗೆ ಬಂದಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಮಲೆ ಮಹದೇಶ್ವರ ಬೆಟ್ಟ ವನ್ಯಧಾಮ ಡಿಸಿಎಫ್ ಚಕ್ರಪಾಣಿ.